ಯಾಕೋ ತಡವಾಗಿ ಬಂದೆ ಅಲ್ಲ? ಅಣ್ಣ, ನನ್ನ ಕುರಿಮರಿ ಜೊತೆ ಆಟ ಆಡ್ತಾ ಗುದ್ದಾಡುತ್ತಲೇ ಸಮಯ ಹೇಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ, ಅದಕ್ಕೆ ತಡವಾಯ್ತಣ್ಣ. ನಾನು ಇತ್ತು ಹೇಳೋದೆಲ್ಲ ಬರೀ ಸುಳ್ಳು. ಇವನ ಮಾತು ಕೇಳುತ್ತಾ ನೀನು ಹೊರಟರೆ ಕೋರ್ಟ್ ಕಚೇರಿ ಹೋಗುವ ಸಮಯವಿನ್ನೂ ಉಳಿದಿಲ್ಲ. ಅಂದರೇನು ಶಶಿಧರ್ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತ 10 ಹಳ್ಳಿಯ ಜನ ಸುಮ್ಮನಿರುವಾಗ ಈತನೊಬ್ಬನೇ MLA ವೀರಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣದ ಒಂದು ಹಿಡಿ ಮಣ್ಣು ಕೂಡ ಕೊಡುವುದಿಲ್ಲ ಅಂತ ಹೇಳಿ ಅವರಿಗೆ ಸವಾಲ್ ಹಾಕಿ ತಾಕತ್ತಿದ್ದರನ್ನೇ ನೋಡ್ಕೋತಂತ ಹೇಳಿ ಬಂದಾನಂತೆ. ಇಲ್ಲಿಗೆ ಏಕೆ ಬೇಕಣ್ಣ ರೈತರ ಚಳವಳಿ ಹೋರಾಟ? ಶಶಿಧರ, ಇದು ರೈತರ ಚಳುವಳಿಯ ಹೋರಾಟ ಅಲ್ಲ ತಮ್ಮ, ಇದು ನಮ್ಮಂತ ದನ ಕುರಿಗಳನ್ನು ಮೇಯಿಸುವ ಸಾಮಾನ್ಯ ಜನರ ಹೋರಾಟ ಕಣೋ. ಅಲ್ಲಿ ಎಷ್ಟೋ ಜನ ಬಡ ರೈತರು ತಮ್ಮ 3 ಹೊತ್ತಿನ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವ ಫಲವತ್ತಾದ ಭೂಮಿ ಅದು. ಅದನ್ನು ಬಿಟ್ಟು ಎಲ್ಲಿಯಾದರೂ ಖರಾಬು ಭೂಮಿ ನೋಡಿಕೊಳ್ಳಿ ಅಂತ ಹೇಳುವುದು ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮೂರು ದೊಡ್ಡ ಸಿಟಿ ಆಗುತ್ತೆ. ಅಲ್ಲಿಯ ರೈತರ ಮಕ್ಕಳು ಒಬ್ಬಾತ ನೌಕರಿ ಆತಾನೆ. ಅದರ ಚಿಂತೆ ಇವನಿಗೆ. ನಿನ್ನ ಕುರಿಯು ಕಾಯುವುದಷ್ಟೇ ನಿನ್ನ ಕೆಲಸ. ಶಶಿಧರ, ಆ ಕುರಿ ಕಾಯುವ ಗೋಮಾಳ ಹೋದ ಮೇಲೆ ನಿನ್ನ ಕುರಿಗಳನ್ನು ನಿನ್ನ ನೆತ್ತಿಯ ಮೇಲೆ ಮೇಯಿಸಬೇಕು. ನಾನೇನು ಕುರಿ ಮೇಯಿಸಬೇಕು ಹೇಳು? ಹೌದು, 2ರಲ್ಲಿ 1 ಆಗ್ಲೇಬೇಕು. ಇವನ ಮಾತು ಮೀರಿ ಹತ್ತಿತ್ತು. ಅದನ್ನು ಕೇಳ್ತಾ ನೀನು ಸುಮ್ಮನೆ ನಿಂತಿರುವೆ. ಇವನಿಗೆ ಸರಿಯಾಗಿ ತಿದ್ದಿ ಹೇಳಿ ಆ ಗೌಡ್ರ ತಂಟೆ ಬಿಡಿಸು. ಇಲ್ಲಾಂದ್ರೆ ಏನ್ ಮಾಡ್ತೀಯ? ನಿನ್ನ ಅವನ ಮಾತು ಕೇಳಿ ನಾನೇನು ಎದ್ದು ಕುರಿಗಳನ್ನು ಮಾರ್ಬೇಕಾ? ಇಲ್ಲ, ನಿನ್ನ ಅವನ ಮಾತು ಕೇಳಿ ಹೇಳಿ ಆ MLA ವೀರಗೌಡನ ಕಾಲಿಡಿದು ಕ್ಷಮೆ ಕೇಳಬೇಕಾ? ಹೌದು, 2ರಲ್ಲಿ 1 ಆಗ್ಲೇಬೇಕು. ಸಾಧ್ಯವಿಲ್ಲ ಶಶಿಧರ, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. ಅವ MLA ಆದ್ರೇನು, ಮಂತ್ರಿ ಆದ್ರೇನು, ಮುಖ್ಯಮಂತ್ರಿ ಆದ್ರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ. ನೀನಲ್ಲದೆ ಈ ಮಾತನ್ನು ಬೇರೆ ಯಾರಾದ್ರೂ ಹಾಡಿದ್ರೆ ಆ ಸಂಗೊಳ್ಳಿ ರಾಯಣ್ಣ ಗೌಡರ ರುಂಡ ತೆಗೆದಂಗ ನಿನ್ನ ರುಂಡ ಕತ್ತರಿಸಿ ಬಿಡ್ತಿದ್ದೆ. ವೀರಣ್ಣ, ಧರ್ಮ ಅಣ್ಣನ ಎದುರಿಗೆ ನಿನ್ನ ಈ ಮಾತೆ? ವೀರ, ನೀನು ಒಳಗಡೆ ಮಂಗಳ, ಇವನನ್ನು ಕಳೆದುಕೊಂಡು ಒಳಗೆ ಹೋಗು. ಯಾಕಣ್ಣ, ನೀನು ಕೂಡ ಇವನ ಮಾತು ಕೇಳಿ ನನಗೆ ಹೇಡಿಯಾಗಿ ಒಳಗೆ ಹೋಗುವಂತೀಯ? ಇಡೀ ಜಗದ ರೈತರನ್ನು ತಲೆಬಾಗುವಂತೀಯ? ವೀರ, ಇದು ನನ್ನ ಆಜ್ಞೆ, ಒಳಗಡೆ ನಡೆ ಅಂದ ಅಷ್ಟೇ. ಆಯ್ತು, ಬಾತಿಗೆ ಒಳಗಡೆ ಹೋಗೋಣ.